ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ಒಂದು ಟಾಪಿಕ್ ಯಾವುದ್ರ ಬಗ್ಗೆ ಅಂದರೆ ಸರ್ಪ ಸಂಸ್ಕಾರ, ಸರ್ಪ ದೋಷ ಅನ್ನತಕ್ಕಂಥ ಮಾಹಿತಿನ ಹೇಗೆ ಒಬ್ಬ ಮನುಷ್ಯನಿಗೆ ಬರುತ್ತೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಅಂದರೆ ತಮಗೆಲ್ಲ ತಿಳಿದಿರ್ಬೋದು, ಒಂದು ಸರ್ಪ ಸಂಸ್ಕಾರ ಒಂದು ಏನು ನಾಗದೋಷ, ನಾಗ ಪೂಜೆ ಅನ್ನತಕ್ಕಂಥದ್ದು ನಮ್ಮ ಹಿಂದಿನ ಕಾಲದಿಂದನೂ ಒಂದು ಮುನಿಯಪ್ಪ ಅನ್ನೋದು ಬಂದಿದೆ ಅನ್ನೋದು ಮಾಹಿತಿ ಇದೆ. ಅದು ಹೇಗೆ ಒಂದು ನಮ್ಮ ಜಾತಕದಲ್ಲಿ ಪೀಡಿತನಾದರೆ ಹೇಗಾಗತ್ತೆ ಅನ್ನೋದು, ಯಾಕಂದ್ರೆ ತಮಗೆ ರಾವಿನ ಒಂದು ರಾವು ಕೇತುಗಳಿಂದನೂ ಒಂದು ಸರ್ಪದೋಷ ಹಾಗೂ ಕಾಳ ಸರ್ಪದೋಷ ಹಾಗೂ ಒಂದು ಅಂಗಾರಕನು ಹಾಗೂ ಶನಿಯಿಂದನೂ ನಾಗದೋಷನು ಬರುತ್ತೆ ಅನ್ನತಕ್ಕಂಥ ಮಾಹಿತಿ ಈ ಮುಂದಿನ ನನ್ನ ಈ ವಿಡಿಯೋಲ್ಲೇ ತಮಗೆ ಸಣ್ಣದಾದ ಒಂದು ಚಿಕ್ಕದಾದ ಮಾಹಿತಿ ಕೊಡ್ತಾ ಹೋಗ್ತೀನಿ. ಏನು ಮಾಡ್ಕೋಬೇಕು ಅನ್ನತಕ್ಕಂಥ ಮಾಹಿತಿನೂ ತಮ್ಗೆ ಈ ವಿಡಿಯೋಲ್ಲೇ ತಿಳಿಸ್ತೀನಿ. ಏನು ಒಂದು ತಮ್ಗೆಲ್ಲ ತಿಳಿದಿರ್ಬೋದು, ಯಾವುದೇ ಒಬ್ಬ ಜ್ಯೋತಿಷ್ರ ಹತ್ರ ಹೋಗಿದ ತಕ್ಷಣ ನಮಗೇನಾದರೂ ಫಸ್ಟ್ ಅವ್ರು ಏನ್ ನೋಡ್ತಾರಪ್ಪ ಅಂದ್ರೆ ಒಂದು ನಾಗದೋಷ, ಅಂದ್ರೆ ಈ ನಾಗದೋಷ ಇದೆ ಅಥವಾ ಕಾಳ ಸರ್ಪ ದೋಷವಿದೆ ಅನ್ನೋದಾದ್ರೆ ಮೊದಲನೇದಾಗಿ ತಮ್ಗೆಲ್ಲರಿಗೂ ತಿಳಿದಿರ್ಲಿ ಯಾವದಲ್ಲಿ ತೊಂದರೆ ಕೊಡುತ್ತೆ ಅನ್ನೋದಂತ ಮಾಹಿತಿ. ಒಂದು ಮಗು ಜನನ ಆಗಿ ಅಂದ್ರೆ ಕೆಲವೊಬ್ರಿಗೆ ಒಂದು ಸಂತಾನದ ಬಲವೇ ಇರಲ್ಲ, ಅಂದ್ರೆ ಅವ್ರಿಗೆ ಸಂತಾನದ ಒಂದು ಯಾವುದೇ ಕಾರಣಕ್ಕೂ ಸಂತಾನನೇ ಆಗ್ತಾ ಇರಲ್ಲ, ಹಾಗೂ ಅಭಾಷಣ ಅನ್ನೋದು ಸಿಕ್ಕಾಪಟ್ಟೆ ಆಗ್ತಾ ಇರದೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂದಿದ ತಕ್ಷಣ ಏನ್ ಹೇಳ್ತಾರೆ ಅಂದ್ರೆ ಜ್ಯೋತಿಷ್ವರೇ ಆಗಿರ್ಬೋದು, ಒಬ್ಬ ಬ್ರಾಹ್ಮಣನ ಹತ್ರ ಆಗಿ ಹೋಗಿ ಕೇಳಿದೆ ಆದ್ರೂ ಬ್ರಾಹ್ಮಣರು ಒಂದೇ ಹೇಳೋದು, ಒಂದು ಆಶ್ಲೇಷ ಬಲಿ ಅಥವಾ ಸರ್ಪ ಸಂಸ್ಕಾರ ಹಾಗೂ ನಾಗರ ಪ್ರತಿಷ್ಠೆ ಮಾಡಿಸಿ ಅನ್ನೋದು ಆಯ್ತು. ಒಂದು ಮುಂದಿನ ವಿಚಾರ ಬರುತ್ತೆ, ಅದು ಹೇಗೆ ಬರುತ್ತೆ ಅನ್ನತಕ್ಕಂಥ ಮಾಹಿತಿನೂ ತಮ್ಗೆ ಮುಂದಿನ ನನ್ನ ಈ ವಿಡಿಯೋಲ್ಲೇ ತಿಳಿಸ್ತಾ ಹೋಗ್ತೀನಿ. ನೋಡಿ, ಒಂದು ನಿಮ್ಗೆ ವಿದ್ಯೆಯ ವಿಚಾರ ಆಗಿರ್ಬೋದು, ಯಾಕಂದ್ರೆ ಮಗು ಜನನದ ವಿಚಾರ ಆಯ್ತು, ಮತ್ತೆ ಮಗು ಹುಟ್ಟಿದ ಮೇಲೆ ಏನಾಗುತ್ತೆ, ಒಂದು ಏಳಿಗೆ ಅನ್ನತಕ್ಕಂಥದ್ದು ಆಗ್ತಾನೆ ಇಲ್ಲ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಅಂದ್ರೆ ಅವನು ಮಗು ಹುಟ್ಟಿತು, ಆದ್ರೆ ವಿದ್ಯಾಭ್ಯಾಸ ಅನ್ನೋದು ತೊಂದರೆ ಆಗ್ತಾ ಇದೆ. ಹಾಗಾಗಿ ಅಂದ್ರೆ ವಿದ್ಯಾಭ್ಯಾಸ ಕತ್ರಿ ಆಗ್ತಾ ಇರುತ್ತೆ. ಅಂದ್ರೆ ಆ ಓದುತ್ತ ಮಗು, ಆದ್ರೆ ಆ ಓದಿದ ನಂತರದ ಮೇಲೆ ಆ ಮಗುಗೆ ಜ್ಞಾಪ ಶಕ್ತಿ ಅನ್ನೋದೇ ಕಡಿಮೆ ಆಗ್ತಾ ಇದೆ. ಅಂದು ಕೂಡ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ ಮಗುನೇ ಆಗಿರ್ಬೋದು, ಒಂದು ಸರ್ಪ ಪೀಡಿತನಾದ ಒಂದು ಮಗುನೇ ಆಗಿರ್ಬೋದು, ಒಂದು ಕಾಳ ಸರ್ಪ ದೋಷದಿಂದ ಕೂಡಿದ್ದೆ ಆದ್ರೂ ಕೂಡ ಒಂದು ಈ ತೊಂದರೆನ ಅನುಭವಿಸುತ್ತೆ. ಆಯ್ತು, ವಿದ್ಯಾಭ್ಯಾಸದಲ್ಲೂ ತೊಂದರೆಯಿಂದ ಆಯ್ತು. ಮುಂದೆ ಆ ಮಗು ಹುಟ್ಟಿತು, ಆ ಮಗು ಹುಟ್ಟಿದ ಒಂದು ಸ್ಥಾನ ಆಯ್ತು, ಒಂದು ಮಧ್ಯದ ಕಾಲ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಒಂದು 18 ಇಂದ 22 ವಯಸ್ಸು ಬರ್ತಾ ಇದ್ದಂಗೆ ಮದುವೆ ವಿಚಾರ ಬಂದಾಗೂ ಅಷ್ಟೇನೆ, ಏನೇ ಮಾಡಿದ್ರು ಕೂಡ ಆ ಮದುವೆ ವಿಚಾರ ಬಂದಾಗೂ ಕೂಡ ಆ ಮಗುವಿಗೆ ಒಂದು ನಾಗದೋಷದ ಪೀಡಿತನಾದಾಗ ಯಾವುದೇ ಕಾರಣಕ್ಕೂ ಮದುವೆ ಅನ್ನೋದು ಆಗದೇ ಇಲ್ಲ. ಅಂದ್ರೆ ಮದುವೆ ಹತ್ತತ್ರಕ್ಕೆ ಹೋಗುತ್ತೆ, ಬ್ರೇಕ್ ಅನ್ನೋದಾಗತ್ತೆ. ಹಾಗೂ ನಿಧಾನವಾಗಿ ಅಂದ್ರೆ ಆ ಒಂದು ರಾವಿನ ದಶೆ ಬರೆಯ ತನಕನು ಆ ಮದುವೆ ಅನ್ನೋದು ಕಮ್ಮಿ ಇರುತ್ತೆ. ಆಯ್ತು, ತದನಂತರ ಆವಾಗ್ಲೂ ಒಂದು ಪೂಜೆಯನ್ನು ಪುನಸ್ಕಾರ ಅನ್ನೋದು ಬಂತು. ಆಯ್ತು, ನೆಕ್ಸ್ಟ್ ಒಂದು ಏಳಿಗೆಯ ವಿಚಾರ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಗೆ ಹಣಕಾಸಿನ ವಿಚಾರ ಬಂತು. ಏನಂದ್ರೆ ಹಣಕಾಸು ಅಂದ್ರೆ ಎಷ್ಟೋ ದುಡಿದ್ರಪ್ಪ, ಆದ್ರೆ ನನ್ನ ಕೈಲಿ ದುಡ್ಡೇ ಉಳಿತಾ ಇಲ್ಲ ಅನ್ನತಕ್ಕಂಥ ಮಾಹಿತಿ ಎಷ್ಟೋ ಜನ ಹೇಳ್ತಾರೆ. ಆದ್ರೆ ಈ ಒಂದು ನಾಗದೋಷದ ಫಲ ಎಷ್ಟೇ ದುಡಿದ್ರೂ ಕೂಡ ದುಡ್ಡನ್ನ ಅಂದ್ರೆ ಒಂದು ನಾಗನ ನಿಧಿ ಹೇಗೆ ಬಂದು ಸೇರುತ್ತೋ ಅದರಂತೆ ಅವ್ರಿಗೆ ಒಂದು ವೈಭವಿಕವಾಗಿ ಅಂದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇರ್ತಾರೆ. ಆದ್ರೆ ಆ ನಿಧಿ ಕರ್ಗಿರಂತೆ ಅಂದ್ರೆ ಒಂದು ಬೇಕಾದಂತ ಸಮಯಕ್ಕೆ ಅವ್ರ ಹತ್ರ ದುಡ್ಡು ಅನ್ನೋದೇ ಇರಲ್ಲ. ಇದು ಯಾವ ಕಾರಣದಲ್ಲಿ ಬರುತ್ತೆ, ಮತ್ತೆ ಅದು
ಮುಂದೆ ಯಾವ ಕಾರಣದಲ್ಲಿ ಅಂದ್ರೆ ಮುಂದೆ ಎಷ್ಟು ಜನ್ಮದವರೆಗೂ ಅದು ಕಾಡುತ್ತೆ ಅನ್ನತಕ್ಕಂಥ ಮಾಹಿತಿನೂ ಇದೇ ವಿಡಿಯೋಲಿ ಹೇಳ್ತೀನಿ ನೋಡಿ. ತಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಹಿರಿಯರು ಏನಂದ್ರೆ 3 ಕಾಲದಲ್ಲಿ ಒಂದು ನಾಗನನ್ನ ಪೂಜೆ ಮಾಡ್ತಾ ಇದ್ರು. ಏನಂದ್ರೆ ಮೊದಲನೇದಾಗಿ ಒಂದು ಷಷ್ಠಿ ನಾಗರು, ಅಂದ್ರೆ ನಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಷಷ್ಠಿ ಅಂತ ಬರುತ್ತೆ. ಅಂದ್ರೆ ನವೆಂಬರ್ ಇಂದ ಒಂದು ಡಿಸೆಂಬರ್ ತಿಂಗಳಲ್ಲಿ ಷಷ್ಠಿ ಅನ್ನೋದು ಒಂದು ಬರುತ್ತೆ. ಅಂದ್ರೆ 3 ತಿಂಗಳಲ್ಲಿ ಷಷ್ಠಿ ಅನ್ನೋದು ಇರುತ್ತೆ. ಆ 3 ತಿಂಗಳು ಅಂದ್ರೆ ಆ ಬೆಳೆ ಬೆಳೆದಂತ ಕೊನೆಯ ಭಾಗದಲ್ಲಿ ಒಂದು ಹೊಲ ಇರುತ್ತೆ. ಆ ಹೊಲದ ಹತ್ರ ಹೋಗಿ ಷಷ್ಠಿಯ ಪೂಜೆ ಅನ್ನೋದು ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಹಿರಿಯರು ಆ ಒಂದು ಜಾಗಕ್ಕೆ ಹೋಗಿ ಆ ಹುತ್ತ ಅನ್ನೋದು ಇರ್ತಾ ಇತ್ತು, ಆ ಹುತ್ತಕ್ಕೆ ಹೋಗಿ ಪೂಜೆ ಅನ್ನೋದು ಮಾಡ್ಕೊಂಡ್ ಬರ್ತಾ ಇದ್ರು. ಅವ್ರದೇ ಆದ ಪದ್ಧತಿಗಳು ಇರ್ತಾ ಇತ್ತು. ಅಂದ್ರೆ ಇವಾಗ್ಲಿನ ಪದ್ಧತಿಗೂ ಹಳೆಯ ಪದ್ಧತಿಗೂ ಸಾಕಷ್ಟು ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಆ ಷಷ್ಠಿ ಪೂಜೆಯನ್ನು ನಾವೇನಾದ್ರು ಬಿಡ್ತೀವಪ್ಪ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ನಮ್ಮ ಹಿರಿಯರೇನೋ ಷಷ್ಠಿ ಪೂಜೆ ಮಾಡೋದು ಮಾಡ್ತಾ ಇದ್ರು, ನನಗೆ ಆ ಸಮಯಕ್ಕೆ ನಾನು ಹೋಗಕ್ಕಾಗಲ್ಲ, ಹಾಗಾಗಿ ನಾನು ಈ ಒಂದು ಭಾಗದಲ್ಲಿ ಅಂದ್ರೆ ನಾವೆಲ್ಲೋ ಇದೀವಿ ಆ ಭಾಗದಲ್ಲೇ ನಾವೊಂದು ಷಷ್ಠಿ ಪೂಜೆ ಅಥವಾ ಒಂದು ಏನು ಈ ಚೌತಿ ಪೂಜೆ ಅಂದ್ರೆ ಚೌತಿ ನಾಗನ ಪೂಜೆ, ಅಂದ್ರೆ ಚೌತಿ ನಾಗ ಅಂದ್ರೆ ಗಣೇಶ ಚತುರ್ಥಿಯ ದಿನದಂದು ನಾವು ಒಂದು ನಾಗನ ಚತುರ್ಥಿ ದಿನ ನಾವು ಒಂದು ತಣಿ ಹಿರಿಬಹುದು ಅನ್ನತಕ್ಕಂಥ ಮಾಹಿತಿ ಇದೆ. ಆದ್ರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂದ್ರೆ ನಮ್ಮ ಹಿರಿಯರು ಏನ್ ಮಾಡ್ಕೊಂಡ್ ಬಂದಿರ್ತಾರೋ ಅಂದ್ರೆ ಷಷ್ಠಿಯಲ್ಲಿ ಪೂಜೆಯಲ್ಲಿ ಏನ್ ಮಾಡಿರ್ತಾರೋ ಅದೇ ಪದ್ಧತಿಯನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ನಮಗೇನಾದ್ರೂ ಅದು ಪದ್ಧತಿ ಗೊತ್ತಿಲ್ಲ ಅನ್ನೋದಾದ್ರೆ ನಾವೊಂದು ನಾಗರಕಲ್ಲಿಗೆ ಏನು ಒಂದು ಪೂಜೆ ಪುನಸ್ಕಾರಗಳು ಮಾಡ್ಬೇಕು ಅದೇ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಹಾಗೂ ಏನಾದ್ರೂ ನಾವು ಅವರು ಷಷ್ಠಿ ಪೂಜೆ ಮಾಡಿದಾರಪ್ಪ, ನಾವೇನಾದ್ರು ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಷಷ್ಠಿ ಪೂಜೆ ಮಾಡಿರ್ತಾ ಇದ್ರು, ಇವಾಗ ಆ ಷಷ್ಠಿ ಪೂಜೆಯನ್ನು ಬಿಟ್ಟು ಇವಾಗಿನ ಕಾಲದಲ್ಲಿ ನಾವು ಚೌತಿ ಪೂಜೆಯನ್ನು ನಾವು ಮಾಡ್ಕೊಂಡ್ ಬಂದಿದೀವಿ ಅಂದ್ರೂ ಕೂಡ ನಮ್ಮ ಒಂದು ಮುಂದಿನ ತಲೆಮಾರಿಗೆ ಅಂದ್ರೆ ನಮ್ಮ ಮಕ್ಕಳು ಒಂದು ಆ ಪೀಳಿಗೆಗೆ ನಾಗದೋಷ ಕಾಳಸರ್ಪ ದೋಷ ಅಂತ ಅವರ ಜಾತಕದಲ್ಲಿ ಕೂಡ ತೋರ್ಪಡೆ ಕೊಡುತ್ತೆ. ಆಯ್ತು, ಇನ್ನೊಂದು ರೀತಿಯಲ್ಲಿ ಹೇಗ್ ಕೊಡುತ್ತೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಹಾವನ್ನು ಹೊಡೆಯುತ್ತಾರೆ. ಅಂದ್ರೆ ಈ ಕಾಲದಲ್ಲಿ ಹಾವನ್ನು ನಾವೇನಾದ್ರೂ ಇಲ್ಲೇ ಆಗಿರ್ಬೋದು, ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ಒಂದು ನಾಗನ ವಿಚಾರ ಬಂದಾಗ ನಮ್ಮ ಮನೆ ಒಳಗೆ ಹಾವು ಬಂತಪ್ಪ, ಅದನ್ನ ನಾವೇನಾದ್ರು ಹೊಡಿಸಿದೀವಿ ಅಂದ್ರೆ ನಾಗನನ್ನು ಹೊಡಿಸಿದೀವಿ, ಅದನ್ನ ಒಂದು ಹತ್ಯೆಯನ್ನ ಆಗೋಯ್ತು, ಆದ್ರೆ ಅದನ್ನ ಸರ್ಪ ಸಂಸ್ಕಾರ ಇಲ್ಲದೆ ಅಂದ್ರೆ ಯಾವುದೇ ಒಂದು ಸಂಸ್ಕಾರ ಇಲ್ಲದೆ ನಾವು ಅದನ್ನ ಹೊರಗೆ ಹಾಕಿದ್ದೆ ಆದರೆ ಅದರ ಒಂದು ಶಾಪದ ಫಲ ನಮ್ಮ ಜಾತಕಕ್ಕೆ ಗ್ಯಾರಂಟಿ ತೋರಿಸುತ್ತೆ. ಆಯ್ತು, ಈ ಹಾವು ಹೊಡೆದ್ರು ಬಂತು, ಮತ್ತೆ ಹೇಳಿದವನಿಗೂ ಕೂಡ ಬರುತ್ತೆ. ಯಾಕಂದ್ರೆ ಇವಾಗ ನಾವೇ ಹೋಗಿ ಹಾವನ್ನ ನಾವು ಇರೋತಕ್ಕಂಥ ನಗರಗಳಲ್ಲಿ ಹಾವು ನಮ್ಮನೆ ಒಳಗ್ ಬಂತಪ್ಪ, ಆದ್ರೆ ಹಾವು ಅಂದಿದ ತಕ್ಷಣ ಭಯ ಆಗತ್ತೆ. ಅದೇ ಏನೇ ಒಂದು ಪೂಜೆ ಪುನಸ್ಕಾರ ಅಂದಿದ ತಕ್ಷಣ ಓ ಅಂತ ನಾವೆಲ್ಲರೂ ಹಬ್ಬದ ಹರಿದಿನಗಳಂತ ಮಾಡ್ತಾ ಹೋಗ್ತೀವಿ. ಆದ್ರೆ ತಮ್ಗೆಲ್ಲ ತಿಳಿದಿರೋ ಹಾಗೆ ಈ ಹಾವಿನ ವಿಚಾರ ಬಂದಿದ ತಕ್ಷಣ ಹಾವು ಒಳಗ್ ಬಂತು, ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಏನೋ ಮಾಡ್ತಾ ಇದೀವಿ. ಆದ್ರೆ ಆ ವಿಡಿಯೋನ ನಾವು ರೆಕಾರ್ಡ್ ಏನೋ ಮಾಡ್ಕೊಂತ ಇದೀವಿ. ಆದ್ರೆ ಆ ಹಾವಿನನ್ನು ಆ ವ್ಯಕ್ತಿ ಏನಾದ್ರು ಅಂದ್ರೆ ಹಿಡ್ಕೊಂಡು ಹೋಗಕ್ಕೇನೋ ಕರೆಸೋದು, ಆ ವ್ಯಕ್ತಿ ಏನಾದ್ರು ಸಾಯಿಸಿದೆ ಆದ್ರೆ ನಮಗೆ ಅದರದ ಫಲ ಅಂದ್ರೆ ಆ ಸಾಯಿಸಿದ ಫಲ ನಮಗೂ 50 ಭಾಗದಷ್ಟು ಇರುತ್ತೆ. ಅಂದ್ರೆ ಸಾಯಿಸಿದ ವ್ಯಕ್ತಿಗೂ ಇರುತ್ತೆ, ಅಂದ್ರೆ ಹೇಳಿದ ವ್ಯಕ್ತಿಗೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಹಾವಿನ ದ್ವೇಷ 12 ವರ್ಷ, ಹಾಗಾಗಿ 12 ತಲೆಮಾರಿನ ಕಾಲನೂ ಕೂಡ ಹಾವಿನ ದೋಷದಿಂದ ನಾವು ಮುಕ್ತರಾಗಕ್ಕಾಗಲ್ಲ. ಅದು ಇನ್ನ ಮುಂದೆ ಸಾಕಷ್ಟು ವಿಚಾರ ಇದೆ, ತಿಳಿಸ್ತಾ ಹೋಗ್ತೀನಿ. ಮುಂದೆ ಏನಾಯ್ತು ನೆಕ್ಸ್ಟ್ ತಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಹಿರಿಯರು ನಾಗರಕಲ್ಲು ಅಂತ ಬರ್ತಾ ಇತ್ತು. ಅಂದ್ರೆ ತಮಗೆ ಗೊತ್ತಿರ್ಬೋದು, ಈ ನಾಗನನ್ನು ಕಲ್ಲಿನ ರೂಪದಲ್ಲಿ ಪ್ರತಿಷ್ಠೆ ಮಾಡ್ತಾ ಇದ್ರು. ಅಂದ್ರೆ ಹಿಂದಿನ ಕಾಲದಲ್ಲಿ ನಾಗರನ್ನು ಹೊಲದಲ್ಲೋ ಎಲ್ಲೋ ಕಲ್ಲಿ ತರದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ರು. ಆ ನಾಗರ ಪ್ರತಿಷ್ಠೆಗೆ ಪ್ರತಿ ಷಷ್ಠಿಯಲ್ಲಾಗಿರ್ಬೋದು ಅಥವಾ ವರ್ಷದ ಷಷ್ಠಿಯಲ್ಲಾಗಿರ್ಬೋದು ಅಥವಾ ಉಗಾದಿ ಹಬ್ಬದಲ್ಲಾಗಿರ್ಬೋದು ಅಥವಾ ಚೌತಿ ನಾಗರದಲ್ಲಾದ್ರೂ ಅದಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಆಯ್ತು, ಆ ಹಿರಿಯರೇನೋ ಮಾಡ್ತಾ ಇದಾರಪ್ಪ,
ಆದರೆ ನಾವು ಅಂದ್ರೆ ಇವಾಗ ಮದ್ವೆ ಆಗೋಟು ಭಾಗನೂ ಕೂಡ ಆಗಿದೀವಿ, ಒಂದು ನಾವು ನಗರಗಳಲ್ಲಿ ಬಂದು ನಿಂತಿದ್ದೀವಿ, ಆದ್ರೆ ನಾವು ಆ ಜಾಗಕ್ಕೆ ಪೂಜೆ ಮಾಡಕ್ ಮಾತ್ರ ಹೋಗಕ್ ಆಗ್ತಾ ಇಲ್ಲ. ಆದ್ರೆ ಆ ದೋಷ ಏನಾದ್ರು ಬರುತ್ತಾ? ಹೌದು, ಆ ದೋಷದಿಂದ ನಮ್ಗೆ ಬಂದೇ ಬರುತ್ತೆ. ಹಾಗಾಗಿ ವರ್ಷಕ್ಕೆ ಒಂದು ಸಾರಿ ಅಂದ್ರೆ ನಮ್ಮ ಶಕ್ತಾನುಸಾರ ವರ್ಷಕ್ಕೆ ಒಂದು ಸಲ ಅದಾಗ್ಲಿ ನಾವು ಆ ಜಾಗಕ್ಕೆ ಹೋಗಿ ಒಂದು ನಾಗರಂಗೆ ಒಂದು ಪೂಜೆಯನ್ನು ಮಾಡ್ಕೊಂಡ್ ಬರೋದು ಉತ್ತಮ. ಆಯ್ತು. ಒಂದು ಮುಂದಿನ ವಿಚಾರ ನಾಗರ ತಾಳಿ. ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಕೆಲವೊಂದು ಒಂದು ವಿಚಾರ ಬಂದಾಗ ಈ ನಾಗರ ತಾಳಿ ಅಂತ ಬರುತ್ತೆ. ಆ ನಾಗರ ತಾಳಿ ಯಾರಿಗಪ್ಪ ಕೊಡ್ತಾರೆ ಅಂದ್ರೆ ಹಿರಿ ಸೊಸೆಗೆ ಕೊಡ್ತಾರೆ. ಆ ಹಿರಿ ಸೊಸೆ ಏನಾದರೂ ಅದಕ್ಕೇನಾದ್ರೂ ಅವಮಾನ ಮಾಡಿದ್ದೆ ಆದರೆ, ಅಂದ್ರೆ ಅದು ಭಿನ್ನವನ್ನು ಮಾಡಿದ್ದೆ ಆದರೆ ಅದು ಯಾರ ಹತ್ರ ಇರ್ಬೇಕು? ಒಂದು ಹಿರಿ ಸೊಸೆ ಹತ್ರನೇ ಇರ್ಬೇಕು. ಆ ನಾಗರ ತಾಳಿಯನ್ನೇನಾದ್ರೂ ಭಿನ್ನವನ್ನು ಮಾಡಿದ್ದೆ ಆದರೆ ಆ ನಾಗರ ಒಂದು ಶಾಪಕ್ಕೆ ಗುರಿ ಆಗ್ತಾರೆ ಅನ್ನೋದನ್ನು ಕೂಡ ಇದೆ. ಆಯ್ತು, ಇದು ಒಂದು ಕಾಲ ಆಯ್ತು. ಆಯ್ತು, ಹಿಂದಿನಿಂದೇನೋ ಹುತ್ತ ಅನ್ನೋದು ಇರ್ತಾ ಇತ್ತು. ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಒಂದು ಏನೋ ಒಂದು ಗೆದ್ದಲು ಒಂದು ಹುತ್ತನ ಕಟ್ಟುತ್ತೆ, ಹಾಗೆ ಹಾವು ಬಂದು ವಾಸ ಆಗತ್ತೆ ಅನ್ನೋದು ತಮ್ಗೆಲ್ಲ ಗೊತ್ತಿದೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ ಯಾವುದೇ ಒಂದು ಜಾಗ ಅಂದ್ರೆ ಹುತ್ತ ಅಂದಿದ ತಕ್ಷಣ ಆ ವಾಸ ಆಗಿದೆ ಅಂದ್ರೆ ಎಲ್ಲಾ ಜಾತಿಯವರು ಕೂಡ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ನಾಗನ್ಗೆ ಹೋಗಿ ಪೂಜೆ ಅನ್ನೋದು ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಎಷ್ಟೋ ಜನ ಏನ್ ತಪ್ಪು ಮಾಡ್ತೀವಪ್ಪ ಅಂದ್ರೆ ನಾವು ಮಾಡ್ತೀವಿ, ನೀವು ಮಾಡ್ತಾ ಇದ್ದೀರಿ. ಏನಪ್ಪಾ ಅಂದ್ರೆ ಆ ಹುತ್ತದ ಒಂದು ಜಾಗ ನಾವೇನು ಒಂದು ಅರ್ಶಿನ ಕುಂಕುಮ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಕೋವಿ ಅನ್ನೋದು ಇರುತ್ತೆ, ಅಂದ್ರೆ ಆ ಹೋಲ್ ಅನ್ನೋ ಜಾಗಕ್ಕೆ ನಾಗನೇ ಆಗಿರ್ಬೋದು ಯಾವುದೇ ಒಂದು ಪ್ರಾಣಿ ಒಂದು ಬಾಯನ್ನು ಓಪನ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಅಂದ್ರೆ ಏನೋ ಒಂದು ನಾವು ಹಾಕಿದಾಗ ಏನಾದ್ರು ಪ್ರಾಣಿ ಏನಾದ್ರು ಆ ಬಾಯಿ ಏನಾದ್ರು ಅರ್ಶಿನ ಕುಂಕುಮ ಬಂದು ಕೆಮಿಕಲ್ ಆಗಿರುತ್ತೆ, ಆ ಒಂದು ಬಾಯಿಂದ ಹೋಗಿ ಆ ಒಂದು ನಾಗ ಸತ್ತಿದೆ ಆದ್ರೆ ಆ ದೋಷದ ಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಏನಂದ್ರೆ ಹಾಲು ಹಾಕ್ತಿವಿ, ಅರ್ಶಿನ ಕುಂಕುಮ ಎಲ್ಲಾನು ಹಾಕಿ ಅದರ ತಪ್ಪನ್ನು ನಾವು ಮಾಡ್ತೀವಿ. ಹಾಗಾಗಿ ಹುತ್ತದಲ್ಲಿ ಹುತ್ತಕ್ಕೆ ಹೋಗಿ ಯಾರು ಪೂಜೆಯನ್ನು ಮಾಡ್ತಾರೋ ಯಾವುದೇ ಕಾರಣಕ್ಕೂ ಅರ್ಶಿನ ಕುಂಕುಮವನ್ನು ಯಾವ ಜಾಗಕ್ಕೆ ಹಚ್ಬೇಕು? ಒಂದು ಅಂದ್ರೆ ಕೆಳಭಾಗಕ್ಕೆ ಹಚ್ಚಿ ಒಂದು ಬಟ್ಲಲ್ಲಿ ಹಾಲಿಟ್ರ ಆಯ್ತು, ಬರುತ್ತೆ, ಅದೇ ಕುಡಿದು ಹೋಗುತ್ತೆ ಒಳಗೆ. ಆದ್ರೆ ಆ ಹುತ್ತದ ಒಳಗೆ ಏನಾದ್ರು ನಾವು ಹಾಕ್ತಾ ಇದೀವಿ ಒಂದು ಮಣ್ಣು ಭಾಗ ಏನಾದ್ರು ಅದಕ್ಕೆ ಏನಾದ್ರು ಬಾಯಿಗೆ ಹೋಗಿ ಸಿಗಾಕುಂತು ಅಥವಾ ಆ ಕರ್ಗೋಯ್ತಪ್ಪ, ಅವಾಗ ಅದಕ್ಕೂ ಆ ಒಂದು ನಾಗನಿಗೆ ಒಂದು ತೊಂದರೆ ಆಗಿ ಜೀವಂತವಾಗಿ ಅದು ತೀರೋಗುತ್ತೆ. ಹಾಗಾಗಿ ಆ ಒಂದು ಇರೋಂತ ಕಾಲದಲ್ಲಿ ಏನಾದ್ರು ತೀರೋ ಇದೆ ಆದ್ರೆ ಅದದ ಒಂದು ಫಲ ಏನೋ ಒಂದು ಹತ್ಯೆಯ ಫಲ ನಮಗೆ ದೊರಕುತ್ತೆ. ಆಯ್ತು, ಈ ಒಂದು ಹಾವೇನೋ ಹತ್ಯೆ ಆಯ್ತು. ನೆಕ್ಸ್ಟ್ ಇನ್ನೊಂದು ಕಾಲ ಅಂದ್ರೆ ತಮ್ಗೆ ತಿಳಿದಿರ್ಬೋದು, ಈ ನೀರಿನಲ್ಲೂ ಕೂಡ ಕೆಲವೊಂದು ಪ್ರಾಣಿಗಳು ವಾಸವಾಗಿರುತ್ತೆ. ಏನು ಅಂದ್ರೆ ಮೀನುಗಳು ವಾಸವಾಗಿರುತ್ತೆ, ಮತ್ತೆ ಒಂದು ನಾಗನ ಒಂದು ಕೆರೆ ಹಾವು, ಈ ರೀತಿಯಲ್ಲಿ ಎಷ್ಟೊಂದು ಹಾವುಗಳು ಇದ್ದೇ ಇರುತ್ತೆ. ಆದ್ರೆ ನಮಗೆ ಗೊತ್ತಿಲ್ಲದೆ ಅಂದ್ರೆ ಎಷ್ಟೋ ಜನ ಇದಾರೆ ಅಂದ್ರೆ ನಮ್ಗೆ ಗೊತ್ತೇ ಇರಲ್ಲ. ಅದ್ರೊಳಗೇನೋ ಹಾವು ಬಂದು ಸೇರ್ಕೊಂತು, ಒಂದು ಮೀನ್ ಹಿಡಿಯಕ್ ಹೋಗಿದೀವಿ, ಆ ಮೀನ್ ಹಿಡಿಯೋ ಸಮಯದಲ್ಲಿ ಆ ನಾಗ ಹತ್ಯೆ ಆಗಿರೋದು ನಮಗೆ ಗೊತ್ತೇ ಇಲ್ಲ. ನೆಕ್ಸ್ಟ್ ಅದು ಬಲೆಗೆ ನಮ್ಗೆ ಸಿಕ್ತಾಗ ಆ ಹಾವು ಸಿಕ್ಕಿದೆ, ಅವಾಗ ನಾವೇನಪ್ಪ ಮಾಡ್ಬೇಕು ಅನ್ನೋದಕ್ಕಂತ ಮಾಹಿತಿ ತಿಳ್ಕೊಳ್ಳಿ. ಏನು ಅಂದ್ರೆ ಒಂದು ಹಾವೇನೋ ಸಿಕ್ಕಿದೆ, ಆದ್ರೆ ಅದು ಜೀವಂತವಾಗಿದೆಯಾ ಇಲ್ಲವಾ ಅನ್ನತಕ್ಕಂಥದ್ದು ಕನ್ಫರ್ಮೇಶನ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಕನ್ಫರ್ಮ್ ಆದ ಮೇಲೆ ಅಂದ್ರೆ ಅದು ಇಲ್ಲ, ಅದು ಜೀವಂತವಾಗಿ ಇಲ್ಲ ಅನ್ನೋದಾದ ಮೇಲೆ ಆ ಒಂದು ನಾಗನನ್ನು ತಗೊಂಡೋಗಿ ಹೇಗೆ ಒಂದು ಸರ್ಪ ಸಂಸ್ಕಾರ ಅಂದ್ರೆ ಒಬ್ಬ ಮನುಷ್ಯನನ್ನು ಹೇಗೆ ನಾವು ಸಂಸ್ಕಾರವನ್ನು ಮಾಡುತ್ತೀವೋ, ಹಾಲು ತುಪ್ಪ ಹೇಗೆ ಏನ್ ಮಾಡ್ತೀವೋ ಅದೇ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಅದನ್ನು ಬೂದಿಯನ್ನು ಹೇಗೆ ಒಂದು ಗಂಗೆಯನ್ನು ಬಿಟ್ಟು ನಾವು ಹೇಗೆ ಪದ್ಧತಿಯಂತೆ ನಾವು ಮಾಡ್ತೀವೋ ಅದೇ ರೀತಿಯಲ್ಲಿ ಮಾಡ್ಬೇಕು. ಹಾಗಾಗಿ ಈ ಒಂದು ನಾಗನನ್ನು ವಿಚಾರ ಬಂದಾಗ ಅದು ಆಯ್ತು. ನೆಕ್ಸ್ಟ್ ಇನ್ನೊಂದು ತಪ್ಪು ಕೆಲಸ ಏನಪ್ಪಾ ಮಾಡ್ತಾರೆ ಅಂದ್ರೆ ನಾಗರ ಕಲ್ನ ಪ್ರತಿಷ್ಠೆ ಮಾಡಿರ್ತಾರೆ, ಆ ನಾಗರ ಕಲ್ನ ನಾವು ಕೀಳೋ ಅಂತದ್ದು. ಅಂದ್ರೆ ಯಾವುದೇ ಒಂದು ಕಾರಣದಲ್ಲೂ ನಾಗರ ಕಲ್ಲು ಪ್ರತಿಷ್ಠೆ ಆಗಿದೆ, ಆ ನಾಗರ ಕಲ್ನ ಪ್ರತಿಷ್ಠೆ ಆಗಿರೋದನ್ನ ಯಾವುದೇ ಕಾರಣದಲ್ಲೂ ನಮ್ಗೆ ಆ ಜಾಗ ಬೇಕು ಅಂತ ಆಗಲಿ, ಏನು ಅಂದ್ರೆ ನಮ್ಮ ಹೊಲದಲ್ಲಿದೆ, ಆ ಹೊಲದಲ್ಲಿ ಇರತಕ್ಕಂಥದ್ನ ನಾಗರ ಕಲ್ನ ತೆಗೆದು ಮುಂದೆ ಹಾಕಿ ಅದನ್ನ ಯೂಸ್ ಅಂದ್ರೆ ಆ ಜಾಗ ನಮ್ಗೆ ಬೇಕಪ್ಪ ಅನ್ನೋದು ತಪ್ಪು ಕೆಲ್ಸನೂ ಕೂಡ ನಾವು ಮಾಡಬಾರ್ದು. ಯಾಕಂದ್ರೆ ಅದರದ ಒಂದು ಹತ್ಯೆಯ ಫಲ ನಮಗೆ ಅದು ಒಂದು ತೊಂದರೆ ಹಾಗೆ ಆಗತ್ತೆ. ಮುಂದೆ ನಮಗೆ ಅದರ ಒಂದು ಸರ್ಪ ದೋಷದ ಫಲ
ಇದ್ದೇ ಇರುತ್ತೆ. ಆಯ್ತು, ಇದು ಒಂದು ನಾಗರ ಕಲ್ದ ಆಯ್ತು. ನೆಕ್ಸ್ಟ್ ನಾಗರ ಕಲ್ಲಲ್ಲೇ ಇನ್ನೊಂದು ಎಷ್ಟೋ ಜನರು ತಪ್ಪು ಕೆಲಸ ಮಾಡೋದೇನಪ್ಪಾ ಅಂದ್ರೆ ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನೋದು. ಈ ಪೂಜೆಯ ವಿಚಾರ ಬಂದಾಗ ಇದು ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ. ಒಂದು ಯಾವುದೇ ಕಲ್ಲೇ ಆಗಿರ್ಬೋದು, ಫಸ್ಟ್ ಮೊದಲನೇದಾಗಿ ಮೂರು ಭಾಗಗಳೇ ಇರುತ್ತೆ. ಏನು ಅಂದ್ರೆ ಒಂದು ಮೊದಲನೇದಾಗಿ ಒಂದು ಮಧ್ಯ ಭಾಗದಲ್ಲಿ ಏನಿರೋದು ವಾಸಕ್ಕಿ ಅನ್ನೋದು ಇದೆ. ಹಾಗೂ ಎರಡನೇದು ಕಾಳಸರ್ಪ ಅಂದ್ರೆ ಒಂದು 7 ಎಡೆಯ ಸರ್ಪವಿದೆ. ಹಾಗೂ ಕೊನೆಯದಾಗಿ ಒಂದು 2 ಮಿಲನದ ಒಂದು ಕಲ್ಲಿದೆ. ಈ ಒಂದು ವಿಡಿಯೋದಲ್ಲಿ ಅಂದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ಒಂದು ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂಥ ಮಾಹಿತಿ ನನ್ನ ಮುಂದಿನ ವಿಡಿಯೋಲಿ ಕೊಡ್ತೀನಿ. ಯಾಕಂದ್ರೆ ತಮಗೆ ಈ ವಿಡಿಯೋ ದೊಡ್ಡದಾಯ್ತು ಅಂತ ನಾನು ಅನ್ಸ್ಕೊಂಡಿದ್ದೀನಿ. ಯಾಕಂದ್ರೆ ಇಷ್ಟು ಮಾಹಿತಿ ಇನ್ನ ಸಾಕಷ್ಟು ನಾಗನ ವಿಚಾರ ಇದೆ. ಹಾಗಾಗಿ ಈ ಒಂದು ವಿಗ್ರಹ ಅಂದ್ರೆ ಒಂದು ನಾಗನ ಪೂಜೆಯಿಂದ ಏನ್ ಫಲ ಸಿಗುತ್ತೆ ಅನ್ನೋದಕ್ಕಂತ ಮಾಹಿತಿ ನಿಮ್ಗೆ ಮುಂದಿನ ನನ್ನ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.